ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ಆಲ್ರೆಡಿ ನಿಮಗೂ ಗೊತ್ತು. ಯಾಕಂದರೆ ನಿಮ್ಮ ಬೋರ್ವೆಲಲ್ಲೂ ಈ ರೀತಿ ಪ್ರೆಷರಾಗಿ ನೀರು ಬಂದ್ಬಿಟ್ಟು ಸ್ಲೋ ಆಗ್ತಾ ಇದೆಯಾ? ಹಾಗಾದರೆ ಈ ಫುಲ್ ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ತುಂಬ ವಿಡಿಯೋ ಬೋರ್ವೆಲ್ ಟ್ರಬಲ್ಗಳ ಬಗ್ಗೆ ಮತ್ತು ಮೋಟ್ರ್ ಟ್ರಬಲ್ಗಳ ಬಗ್ಗೆ, ಫ್ಯಾನಲ್ ಬೋರ್ಡ್ ಟ್ರಬಲ್ಗಳ ಬಗ್ಗೆ ತುಂಬ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ತುಂಬ ಅನುಕೂಲ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಹಾಗಾದರೆ ಬನ್ನಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಣ. ಯಾವ ರೀತಿ ಬೋರ್ವೆಲ್ ಒಳಗಡೆ ಇದೆ, ಎಳೆಗಳು ಕಾಣಿಸುತ್ತಾ ಇಲ್ವಾ ಅಂದ್ಬಿಟ್ಟು ನಾನು ಇವಾಗಲೇ ತೋರಿಸ್ತೀನಿ ನಿಮಗೆ. ಇದರಲ್ಲೇ ನೋಡಿ ಫ್ರೆಂಡ್ಸ್, ನಾವು ಆಲ್ರೆಡಿ ಈ ಥರ ಕೇಬಲ್ ನೋಡ್ಕೊಂಡು ಹೋಗಿದರೆ ನಾವು ಕ್ಯಾಮ್ರಾ ಬಿಡೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಯಾಕಂದರೆ ನಿಮಗೂ ಗೊತ್ತು, ಆ ಕಡೆಯಿಂದ ಬರುವಾಗ ರಿಸ್ಕ್ ಆಗಿ ಏನಾರ ತಗ್ಲಾಕೋತು ಅಂದರೆ ಮತ್ತೆ ನಮಗೆ ಕ್ಯಾಮ್ರಾ ಆಚೆ ಕೈ ಸಿಕ್ಕಲ್ಲ. ಆ ಉದ್ದೇಶಕ್ಕೆ ಸ್ವಲ್ಪ ಹೆದರ್ಕೊಂಡು ನಮ್ಮ ಸ್ನೇಹಿತರು ಯಾರೂ ಕ್ಯಾಮ್ರಾನ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬಿಡೋಲ್ಲ. ನಾವಂದರೆ ನಮಗೆ ಏನು ಪ್ರಾಬ್ಲಮ್ ಅಂತ ಪಕ್ಕಾ ಗೊತ್ತಾಗಬೇಕಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬಿಟ್ಟರೆ ಕನ್ಫರ್ಮ್ ಆಗಿ ಏನು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ತಿಳ್ಕೊಬೋದು ಅಲ್ವಾ? ನೀವು ಕ್ಯಾಮ್ರಾ ಸ್ಕ್ಯಾನಿಂಗ್ ಸುಮ್ಮನೆ ಮಾಡಿಸಿದ್ರೆ ಏನು ಪ್ರಯೋಜನ ಹೇಳಿ? ನಾನು ತುಂಬ ಜನಕ್ಕೆ ಹೇಳ್ತಾ ಇದ್ದೀನಿ, ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬಿಡಿಸಿದ್ರೆ ನಿಮಗೆ ಯೂಸ್ ಆಗುತ್ತೆ. ನೀವು ಸುಮ್ಮನೆ ಬಿಡಿಸಿದ್ರೆ ಏನೂ ಗೊತ್ತಾಗಲ್ಲ. ಸರ್ ಇವಾಗ ನೀರು ನಿಂತಿದೆ, ಕೆಳಗಡೆ ಕ್ಯಾಮ್ರಾ ಬಿಡ್ತೀವಿ, ನಿಮ್ಗೇನು ಗೊತ್ತಾಗುತ್ತೆ ಹೇಳಿ? ಬನ್ನಿ ಇವಾಗ ಮೋಟ್ರ್ ಸ್ಟಾರ್ಟ್ ಮಾಡೋಣ. ಮೋಟ್ರ್ ಸ್ಟಾರ್ಟ್ ಆಯಿತು ನೋಡಿ ಫ್ರೆಂಡ್ಸ್. ಇವಾಗ ನೀರು ಯಾವ ರೀತಿ ಡೌನ್ ಆಗ್ತಾಯಿದೆ ನೋಡಿ, ಮೇಲ್ಗಡೆ ಯಾವ ರೀತಿ ಪ್ರೆಷರಾಗಿ ನೀರು ಬೀಳ್ತಾ ಇದೆ ಅಂದ್ಬಿಟ್ಟು. ಈ ನೀರು ಯಾಕೆ ಅಷ್ಟು ಪ್ರೆಷರಾಗಿ ಹೊಡಿತಾ ಇರೋ ನೀರು ಯಾಕೆ ಡೌನ್ ಆಗುತ್ತೆ ಅಂದ್ಬಿಟ್ಟು ನೀವು ತಿಳ್ಕೊಬೇಕಂದ್ರೆ ಬನ್ನಿ ವಿಡಿಯೋನ ಕೊನೆ ತನಕ ನೋಡಿ. ನೋಡಿ ಫ್ರೆಂಡ್ಸ್, ಇವಾಗ ಡೌನಲ್ಲಿ ಹೋಗ್ತಾ ಇದೆ. ಕ್ಯಾಮ್ರಾ ಬಿಡೋಣ ನಿಧಾನಕ್ಕೆ. ಅದ್ರ ಜೊತೆನೇ ಎಷ್ಟು ಎಳೆ ಇದೆ ಅಂದ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಇನ್ನೇನಪ್ಪ ಅಂದರೆ ಜಾಸ್ತಿ ನೀರು ಬಿತ್ತು ಅಂದರೆ ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಎಳೆಗಳು. ಅದನ್ನು ನಾವು ಕನ್ಫರ್ಮಾಗಿ ತಿಳಿಸ್ಕೊಡ್ತೀವಿ. ಯಾವ ರೀತಿ ಅಂದರೆ ನಾವು ಮೋಟ್ರ್ ಆಫ್ ಮಾಡಿಬಿಟ್ಟು ನೀರಲ್ಲೇ ಎತ್ಕೊಬತ್ತೀವಿ. ಆವಾಗ ಯಾವ ಎಳೆಯಿಂದ ನೀರು ಬರ್ತಾಯಿದೆ, ಎಷ್ಟು ಅಡಿಗೆ ಗ್ಯಾಪ್ ಇದೆ ಅಂದ್ಬಿಟ್ಟು ನಾವು ತಿಳಿಸ್ಕೊಡ್ತೀವಿ. ಯಾವ ಎಳೆ ಕ್ಲಿಯರಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾವು ತೋರಿಸ್ತೀವಿ. ಈ ಫುಲ್ಲು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದ್ದು ನಾವು 1 ಅವರ್. ಅದರಲ್ಲಿ ನಾವು 40 ನಿಮಿಷನ ಕಟ್ ಮಾಡಿ ವಿಡಿಯೋನ ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ನಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ, ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ಮೋಟ್ರ್ ರನ್ನಿಂಗಲ್ಲಿದ್ದಾಗಲೇ ಮಾಡೋದು. ನೋಡಿ ನಿಧಾನಕ್ಕೆ ಎಷ್ಟು ನಿಧಾನಕ್ಕೆ ನೀರು ಖಾಲಿ ಆಗ್ತಿದೆ. ಆ ನೀರನ್ನ ನಾನು ಅದ್ರ ಜೊತೆನೇ ಕ್ಯಾಮ್ರಾ ಬಿಟ್ಕೊಂಡು ಎಳೆಯಲ್ಲಿ ನೀರು ಬರ್ತಾಯಿದೆ ಅಂದ್ಬಿಟ್ಟು ತೋರಿಸ್ಕೊಂಡು ಆಮೇಲೆ ಹೋಗ್ತಾ ಇರ್ತೀವಿ. ಡೆಡ್ ಎಂಡು ಮೋಟ್ರು ತೋರಿಸ್ಬಿಟ್ಟು ಆಮೇಲೆ ಮೋಟ್ರ್ ಆಫ್ ಮಾಡಿಬಿಟ್ಟು ಫುಲ್ಲು ನೀರು ತುಂಬಿಸ್ಬಿಟ್ಟು ಒಂದು ಸತಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಹಿಂದೆಯಿಂದ ಮಾಡ್ಕೊಬತ್ತೀವಿ. ಯಾಕಂತ ಕೇಳ್ಬೋದು. ಯಾಕಂದರೆ ಮೇಲ್ಗಡೆಯಿಂದ ಬೀಳೋ ನೀರು ಕ್ಯಾಮ್ರದ ಮೇಲೆ ಬೀಳ್ತಾ ಇರುವಾಗ ಏನಂದರೆ ಕ್ಲಿಯರಾಗಿ ಕಾಣಿಸಲ್ಲ ಯಾವ ಎಳೆಯಲ್ಲಿ ನೀರು ಬರ್ತಾಯಿದೆ ಅಂದ್ಬಿಟ್ಟು. ಮತ್ತು ಪ್ರೆಷರ್ ಗೊತ್ತಾಗುತ್ತೆ ಅಷ್ಟೇ, ಯಾವ ಎಳೆಯಿಂದ ನೀರು ಬರ್ತಾಯಿದೆ. ಮತ್ತು ಮೋಟ್ರ್ ಆಫ್ ಮಾಡಿಬಿಟ್ಟು ಕ್ಯಾಮ್ರಾ ನೀರು ಒಳಗಡೆ ಎತ್ಕೊಬಂದಾಗ ಎಳೆಗಳು ಕ್ಲೀನಾಗಿ ಕಾಣಿಸುತ್ತೆ. ಅದ್ರಕ್ಕೋಸ್ಕರ ನಾವು ಮೋಟ್ರ್ ಆಫ್ ಮಾಡಿಬಿಟ್ಟು ಒಂದು ಸತಿ ಕ್ಯಾಮ್ರಾ ಸ್ಕ್ಯಾನ್ ಮಾಡ್ತೀವಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಫುಲ್ಲು ವಾಯ್ಸ್ ಕೊಡೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪನೇ ವಾಯ್ಸ್ ಕೊಟ್ಟಿರ್ತೀನಿ ಮಧ್ಯ ನೋಡಿ. ಕ್ಯಾಮ್ರಾ ಯಾಕೆ ರಿಟರ್ನ್ ಎತ್ತುತ್ತಾ ಇದ್ದೀವಿ ಅಂದರೆ ಕೇಸಿಂಗ್ ಹೋಲ್ ಮಾಡಿರೋ ತಾವು ಎಲ್ಲಿ ನೀರು ಬರ್ತಾಯಿದೆ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ರಿಟರ್ನ್ ಕ್ಯಾಮ್ರಾ ಎತ್ತುತ್ತಾ ಇದ್ದೀವಿ.
ನೋಡಿ ಫ್ರೆಂಡ್ಸ್, ಎಳೆಯಿಂದ ನೀರು ಯಾವ ರೀತಿ ಧುಮುಕ್ತಾ ಇರುತ್ತೆ ಅಂದ್ಬಿಟ್ಟು ಬೋರ್ವೆಲ್ ಒಳಗಡೆ ನೋಡ್ಬೋದು. ಅದಕ್ಕೆ ನಾನು ಕ್ಲಿಯರಾಗಿ ಕಾಣಿಸಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಮೇಲ್ಗಡೆಯಿಂದ ಕ್ಯಾಮ್ರದ ಮೇಲೆ ನೀರು ಬಿದ್ದಾಗ ಕ್ಲಿಯರಾಗಿ ಕಾಣಿಸಲ್ಲ. ನೋಡಿ ಇಲ್ಲೊಂದು ಎಳೆಯಿಂದ ನೀರು ಧುಮುಕ್ತಾ ಇದೆ, ನೋಡಿ ಫ್ರೆಝರಾಗೆ ಹೋಗ್ತಾ ಇದೆ. ಆ ಎಳೆನ ನಾವು ಮೋಟ್ರ್ ಆಫ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀವಿ. ಇದು ಬಂದ್ಬಿಟ್ಟು 75 ಅಡಿಗಿದೆ. 75 ಅಡಿಗೆ ಒಂದು ಎಳೆ ಇದೆ. ಆ ಎಳೆನ ನಾವು ಮೋಟ್ರ್ ಆಫ್ ಮಾಡಿದ್ಮೇಲೆ ಆ ಗ್ಯಾಪು ಕ್ಲಿಯರಾಗಿ ಕಾಣಿಸುತ್ತೆ ಬೋರ್ವೆಲ್ಲಲ್ಲಿ. ನೀವು ವೀಡಿಯೋನ ಕ್ಲಿಯರಾಗಿ ನೋಡಿ ನಿಧಾನಕ್ಕೆ, ಆದರೆ ಫುಲ್ ವಾಯ್ಸ್ ಕೊಟ್ಟಿರಲ್ಲ ಅದಕ್ಕೆ. ನೋಡಿ ಫ್ರೆಂಡ್ಸ್, ಮೋಟ್ರ್ ಫುಲ್ಲು ನೀರು ಎಳೆದುಬಿಟ್ಟಿದೆ ಆಲ್ರೆಡಿ. ಒಂದು ಎಳೆ ಬಂದ್ಬಿಟ್ಟು 75 ಅಡಿ ಒಂದಿದೆ, 82 ಅಡಿಗೆ 2 ಎಳೆ ಇದೆ ಅಕ್ಕಪಕ್ಕನೇ. ಆ ನೀರೇ ಆ ಬೋರ್ಗೆ ಮೇಂಟೈನ್ ಮಾಡ್ತಾ ಇರೋದು. ನೋಡಿ ಮೋಟ್ರ್ ನೀರು ಪ್ರೆಷರ್ ಕಮ್ಮಿ ಆಗಿದೆ. ಫಸ್ಟು ಹೊಡಿತೈತಲ್ಲ ಆ ನೀರಿಂದ ಸ್ವಲ್ಪ ಕಮ್ಮಿ ಆಗಿದೆ ಅಲ್ವಾ, ನೋಡ್ಬೋದು ಇಲ್ಲಿ ನೀವು. ಅದೇ ರೀತಿ ಸ್ವಲ್ಪ ಸ್ವಲ್ಪನೇ ಡೌನ್ ಆಗ್ತಾ ಬರ್ತಾ ಇರ್ತದೆ. ನಾವು ಫುಲ್ಲು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತೀವಿ ನೋಡಿ.
ನೋಡಿ ಫ್ರೆಂಡ್ಸ್, ಇದರಿಂದ ನೀರು ಕೆಳಗಡೆ ಡೌನ್ ಆಗ್ತಾಯಿಲ್ಲ. ಇವಾಗ ಮೋಟ್ರು ಎಷ್ಟು ನೀರು ಡೌನ್ ಆಗಿದೆ ಅಂದ್ಬಿಟ್ಟು ತೋರಿಸ್ತೀವಿ. ಯಾಕೆ ಇಲ್ಲೇ ನಿಲ್ಲಿಸಿದ್ದೀವಿ ಅಂದರೆ ನೀರು ಇದರಿಂದ ಕೆಳಗಡೆ ಡೌನ್ ಆಗುತ್ತಾ ಇಲ್ವೋ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಮೋಟರ್ ನೀರು ಯಾವ ರೀತಿ ಡೌನ್ ಆಗಿದೆ ಅಂದ್ಬಿಟ್ಟು ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಫ್ರೆಷರಿಂದ ಎಷ್ಟು ಫ್ರೆಷರ್ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಅಲ್ವಾ. ಇದೇ ರೀತಿ ನಮ್ಮ ಬೋರ್ವೆಲ್ಲಲ್ಲಿ ಈ ರೀತಿ ಪ್ರಾಬ್ಲಮ್ಗಳು ತುಂಬ ಆಗ್ತಾಯಿದೆ. ನಾವು ಏನು ಮಾಡೋಕ್ಕಾಗಲ್ಲ. ಏನಂದರೆ ಈ ನೀರನ್ನೇ ಮೇಂಟೈನ್ ಮಾಡಿ ನಾವು ಮೋಟ್ರ್ ಪಂಪ್ನ ಬುಡ್ಕೋಬೋದು. ಆದರೆ ಇಷ್ಟು ಫ್ರೆಷರ್ ಬಂದರೆ ಸಾಕಲ್ವಾ. ಮೇಂಟೈನ್ ಆದರೆ ಇದನ್ನೇ ಮೇಂಟೈನ್ ಮಾಡಿ. ಇಲ್ಲ ಅಂದರೆ ನೀವು ಪಂಪು ಮೋಟ್ರು ಒಂದೇ ಸಮ ಬರಬೇಕು ನಮಗೆ ಅಂದರೆ ನೀವು ಪಂಪು ಮೋಟ್ರು ಚೇಂಜ್ ಮಾಡ್ಕೋಬೇಕು. ಇಲ್ಲ ಮೋಟ್ರ್ ಮೇಲೆ ಪಂಪ್ನ ಚೇಂಜ್ ಮಾಡ್ಕೊಳ್ಳಿ. ಇವಾಗ 10 ಸ್ಟೇಜ್ ಇತ್ತು ಅಂದರೆ ಒಂದು 14 ಸ್ಟೇಜ್ ಹಾಕ್ಕೊಳ್ಳಿ, ಸ್ವಲ್ಪ ನೀರು ಕಮ್ಮಿ ಬರುತ್ತೆ. ಈ ಮೋಟ್ರ್ ಪಂಪ್ ಬಂದ್ಬಿಟ್ಟು 7.5 HP ಮೋಟ್ರು, 10 ಸ್ಟೇಜು ಪಂಪು. ನೀರು ಅದಕ್ಕೆ ಅಷ್ಟು ಫ್ರೆಷರಾಗಿ ಹೊಡೆದ್ಬಿಟ್ಟು ಸ್ಲೋ ಆಗಿ ಹೋಗ್ತಿದೆ. ಮೋಟ್ರ್ ಪಂಪುದು ಪ್ರಾಬ್ಲಮ್ ಅಲ್ಲ, ನೀರು ಡೌನ್ ಆಗ್ತಾ ಇದೆಯಲ್ವಾ. ಮೋಟ್ರ್ ಪಂಪು ಎಷ್ಟು ಕೆಪಾಸಿಟಿ ನೀರು ಬೇಕು ಅಷ್ಟು ಕೆಪಾಸಿಟಿ ನೀರು ಮೋಟ್ರ್ ಪಂಪ್ಗೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಬರೋ ನೀರನ್ನ ಮೇಂಟೈನ್ ಮಾಡ್ತಾಯಿದೆ ಅಷ್ಟೇ. ಇನ್ನು 20 ಅಡಿ ನೀರು ಆಯ್ತಲ್ವ, ಅದನ್ನೇ ಮೇಂಟೈನ್ ಮಾಡ್ಬೋದಲ್ಲ ಅಂತ ಹೇಳ್ಬೋದು. ಆದರೆ ಅಷ್ಟು ಫ್ರೆಷರ್ ನೀರು ಮೋಟ್ರಿಗೆ ಸಿಗದೇ ಇರೋ ಕಾರಣಕ್ಕೆ ಅಷ್ಟು ನಿಧಾನಕ್ಕೆ ನೀರು ಹೊಡಿತಾ ಇದೆ. ನಿಮಗೆ ಅದೇ ನೀರು ಮೇಂಟೈನ್ ಆಯಿತು ಅಂದರೆ ಪರವಾಗಿಲ್ಲ, ಮೇಂಟೈನ್ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವು ಮೋಟ್ರ್ ಪಂಪ್ನ ಇಳಗಿಸೋದು, ಡೌನ್ ಮಾಡೋದು, ಅಪ್ ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮಳೆ ಏನಾರ ಹೋಯ್ತು ಅಂದರೆ ಇದೇ ಮೋಟ್ರ್ ನೀರು ಹೆವಿ ಆಗೋಗುತ್ತೆ. ಮತ್ತು ಬೇಸಿಗೆ ಇನ್ನೂ ತುಂಬ ಜಾಸ್ತಿ ಆಯಿತು ಅಂದರೆ ಇದೇ ಬಿಟ್ಟು ಹೊಡೆಯೋ ಚಾನ್ಸ್ ತುಂಬ ಇರುತ್ತೆ. ಇವಾಗ ಈ ಬೋರವ್ರಿಗೆ ಹೇಳಿದ್ದೀನಿ ಏನಪ್ಪ ಅಂದರೆ ಅಕ್ಕಪಕ್ಕ 2 ಕೆರೆ ಇದೆ. ಆ ಕೆರೆ ನೀರೇನಾರ ತುಂಬಿದ್ರೆ ಈ ಬೋರ್ವೆಲಲ್ಲಿ ಮೇಂಟೈನ್ ಆಗುತ್ತೆ, ಕಂಟಿನ್ಯೂ ನೀರು ಬರುತ್ತೆ. ನೀವೇನು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿದ್ದೀನಿ. ಇವರು ಕಂಟಿನ್ಯೂ ಸರಿ ಸರ್ ಅಂತ ಹೇಳಿದ್ದಾರೆ. ಬೇರೆ ಕೆರೆಗಳಲ್ಲಿ ನೀರು ತುಂಬ್ತಾ ಇದ್ದಾರೆ ನಮ್ಮ ಸೈಡಲ್ಲಿ. ಅದಕ್ಕೋಸ್ಕರ ನಾನು ಇವ್ರಿಗೊಂದು ಐಡಿಯಾ ಹೇಳಿದ್ದೀನಿ. ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಏನು ಟೆನ್ಷನ್ ಮಾಡ್ಕೋಬೇಡಿ, ಬೋರ್ವೆಲಲ್ಲಿ ನೀರು ಕಮ್ಮಿ ಇದೆ ಅಂತ ಹೇಳಿದ್ದೀನಿ. ಏನು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಬರೋ ಅಷ್ಟು ನೀರನ್ನ ಮೇಂಟೈನ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಬಿಟ್ಟು ಹೊಡೆಯೋ ಚಾನ್ಸ್ ಆದಾಗ ಮೋಟ್ರ್ ಪಂಪು ಟ್ರಬಲ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಆವಾಗ ನೀವು ಮೋಟ್ರ್ HP ಕಮ್ಮಿ ಮಾಡ್ಕೊಳ್ಳಿ, ನಿಮಗೆ ಕ್ಲಿಯರಾಗಿ ಸರೋಗುತ್ತೆ. ಮತ್ತು ನೀವು ಈ ಮೋಟ್ರ್ HP ಸ್ವಲ್ಪ HP ಕಮ್ಮಿ ಮಾಡಿಕೊಂಡು, ಇಲ್ಲ ಇದೇ ಮೋಟ್ರ್ ಬೇಕು ನಮಗೆ ಸ್ಟೇಜ್ ಜಾಸ್ತಿ ಮಾಡಿಕೊಂಡ್ರೂ ಪರವಾಗಿಲ್ಲ. ಸ್ಟೇಜ್ ಜಾಸ್ತಿ ಮಾಡಿಕೊಂಡ್ರೆ ಸ್ವಲ್ಪ ನೀರು ಕಮ್ಮಿ ಬರೋ ಅಂಥದ್ದು ಸ್ಟೇಜ್ನ ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಗೆ ಕಂಟಿನ್ಯೂ ನೀರು ಬರುತ್ತೆ. ಈ ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನೂ ಬೋರ್ವೆಲ್ ವಿಷಯಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇವಾಗೇನಪ್ಪ ಅಂದರೆ ಮೇಲ್ಗಡೆ ಎತ್ಕೋತಾ ಇದ್ದೀವಿ ಕ್ಯಾಮ್ರಾನ. ಎತ್ಕೊಂಡ್ಮೇಲೆ ಇವಾಗ ಮೋಟ್ರ್ ಆಫ್ ಮಾಡಿಸ್ಬಿಟ್ಟು ಫುಲ್ಲು ಇನ್ನೊಂದು ಸತಿ ಕ್ಲಿಯರಾಗಿ ಸ್ಕ್ಯಾನ್ ಮಾಡ್ಕೊಬರ್ತೀವಿ. ಎಲ್ಲಿ ಎಳೆ ಆಯಿತೋ ಇಲ್ವೋ ಅಂದ್ಬಿಟ್ಟು ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ.
ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲೂ ಎಳೆ ಇಲ್ಲ, ಬರೀ ಡ್ರಿಲ್ ಮಾಡಿದ್ದಾರೆ ಅಷ್ಟೇ. ಇದು ಬಿದ್ದಿರೋದು ಬರೀ ಎಷ್ಟಡಿಗೆ 75 ಅಡಿಯಿಂದ 82 ಅಡಿಗೆ 2 ಎಳೆ ಒಂದೇ ತಾವು ಸಿಕ್ಕಿದೆ. ಆ ನೀರು ಮಾತ್ರ ಈ ಬೋರಲ್ಲಿ ಮೇಂಟೈನ್ ಮಾಡ್ತಾ ಇರೋದು. ಇನ್ನು ಡೌನು ಸುಮ್ಮನೆ ಕೊರ್ಕೊಂಡೋಗಿದ್ದಾರೆ, ಎಲ್ಲೂ ಎಳೆಗಳಿಲ್ಲ. ನೀವೇ ನೋಡ್ಬೋದು, ಕ್ಲಿಯರಾಗಿ ಗೊತ್ತಾಗುತ್ತೆ.
ನೋಡಿ ಫ್ರೆಂಡ್ಸ್, ಈ ಬೋರ್ವೆಲಲ್ಲಿ ಮೇಂಟೈನ್ ಮಾಡ್ತಾ ಇರೋ ಎಳೆ ಇದು, ಮತ್ತು ನಾವು ಗ್ಯಾಪ್ ಅಂತ ಕರಿತೀವಿ ನೋಡಿ. ಇದು ಎಳೆ ಗ್ಯಾಪು, ಇದರಲ್ಲೇ ಬರ್ತಾ ಇರೋದು ನೀರು ನೋಡಿ ಎಷ್ಟು ಅಗಲ ಇದೆ. ಈ ಎಳೆ ಗ್ಯಾಪಲ್ಲೇ ನೀರು ಬರ್ತಾ ಇರೋದು. ಈ ಬೋರ್ವೆಲ್ಗೆ ಮೇಂಟೈನ್ ಮಾಡ್ತಾ ಇರೋದು ಇದೊಂದು, ಮತ್ತು ಮೇಲ್ಗಡೆ ಒಂದಿದೆ ತೋರಿಸ್ತೀನಿ. ಇದೇ ಮೇಲ್ಗಡೆ ಒಂಚೂರು ಕ್ಯಾಮ್ರಾ ಮೇಲ್ಗಡೆ ಎತ್ತುತ್ತೀವಿ, ಆವಾಗಲ ಸ್ಲೋ ಮಾಡ್ತೀವಿ, ಅಲ್ಲೊಂದು ಎಳೆ ಗ್ಯಾಪ್ ಇದೆ ನೋಡ್ಬೋದು ನೀವು. ನೋಡಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ಬೋರ್ವೆಲಲ್ಲಿ ನೀರು ಯಾಕೆ ಕಮ್ಮಿ ಆಯಿತು ಅಂದರೆ, ಬೇಸಿಗೆಗಾಲದಲ್ಲಿ ಇವಾಗ ಕಮ್ಮಿ ಮಾಮೂಲಿ ಅದು ಪ್ರಾಬ್ಲಮ್ಮು. ಮತ್ತು ನಿಮಗೆ ನೀರು ಇಷ್ಟು ಸ್ಲೋ ಆಗಿ ಬರ್ತಾಯಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಇದನ್ನೇ ಮೇಂಟೈನ್ ಮಾಡ್ಕೊಳ್ಳಿ, ಅದು ಬಿಟ್ಬಿಟ್ಟು ಮೋಟ್ರ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿನೂ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕಂದ್ರೆ ಚಿಕ್ಕ ಮೋಟ್ರ್ ಬಿಟ್ಕೋಬೇಕು. ಆದರೆ ಇದೇ ಕಂಟಿನ್ಯೂ ನೀರು ಬರ್ತಾಯಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ, ಓಕೆ ಓಡಿಸ್ಕೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ನಿಮ್ಗೆ ಹೇಳೋಕ್ಕೆ ಹೋಗ್ತಾ ಇರೋದು, ನೀರು ಬಿಟ್ಟು ಹೊಡೆದ್ರೆ ಮೋಟ್ರು ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಮತ್ತು ನೀವು ಕೆಳಗಡೆ ಇಳಗಿಸ್ಕೋಬೋದಾ ಬೋರ್ ಒಳಗಡೆ, ಪರವಾಗಿಲ್ಲ, ಒಂದು ಎಳ್ಳಂತು ತಗೊಬಂದು ಇಳಗಿಸ್ಕೊಳ್ಳಿ, ಆಮೇಲೆ ಕ್ಲಿಯರ್ ಆದರೂ ಆಗ್ಬೋದು ಒಂದೊಂದು ಪಾಯಿಂಟು. ಮತ್ತು ಒಂದೊಂದು ಪಾಯಿಂಟಲ್ಲಿ ಎಳೆ ಕೆಳಗಡೆ ಇರುತ್ತಲ್ವ, ಆ ಪಾಯಿಂಟಲ್ಲಿ ಮೋಟ್ರನ್ನ ಮೇಲ್ಗಡೆ ಕುಣಿಸಿರುವಾಗ ನೀವು ಲಂತ್ ಬಿಟ್ರೆ ಕ್ಲಿಯರ್ ಆಗೋಗುತ್ತೆ. ಆ ಥರನೂ ಪ್ರಾಬ್ಲಮ್ ಇರುತ್ತೆ. ಈ ಬೋರ್ವೆಲಲ್ಲಿ ತುಂಬ ಪ್ರಾಬ್ಲಮ್ಗಳಿದೆ. ನೀವು ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ್ಯಾವ ರೀತಿ ಬೋರ್ವೆಲ್ ಒಳಗಡೆ ಇರುತ್ತೆ ಅಂದ್ಬಿಟ್ಟು. ನೋಡಿ ಇವಾಗ ನಾವು ಮೋಟ್ರು ಆನ್ ಮಾಡಿದೆಟ್ಗೆ ಕೆಳಗಡೆ ಡೌನ್ ಹೋಯಿತು, ಆ ಎಳೆಯಿಂದ ನೀರು ಧುಮುಕ್ತಾ ಇದೆ ಆಲ್ರೆಡಿ ನೋಡ್ಬೋದು. ನಾವು ಈ ರೀತಿ ನಾವು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದು. ಈ ವಿಡಿಯೋ ನೋಡಿದವರೆಲ್ಲ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಬೋರ್ವೆಲ್ ಏನಾರ ಟ್ರಬಲ್ ಇತ್ತು ಅಂದರೆ ಗೊತ್ತಾಗಲಿ, ಮತ್ತು ಫಾಲೋ ಮಾಡ್ಕೊಳ್ಳಿ.